ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣೀಸ್ ಮ್ಯಾಜಿಕಲ್ ರೆಸಿಪೀಸ್. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಇವತ್ತಿನ ನನ್ನ ರೆಸಿಪಿ ತವಾ ಕುಲ್ಚಾ. ಇದನ್ನು ನಾವು ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು. ಈ ಕುಲ್ಚಾನ ನಾವು ಮಟರ್ ಚೋಲೆ, ಪನ್ನೀರ್ ಮಟರ್ ಮಸಾಲ, ಕಾಜು ಮಸಾಲ ಹೀಗೆ ಸುಮಾರು ಕರಿಗಳ ಜೊತೆ ತಿನ್ನೋದಕ್ಕೆ ಇದು ಭಾಳ ಚೆನ್ನಾಗಿರುತ್ತೆ. ಹಾಗಾದರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಈ ರೀತಿ ಇದೆ. ಮೈದಾ ಹಿಟ್ಟು 1 ಕಪ್ಪು, ಮೊಸರು 4 ಟೀ ಸ್ಪೂನ್, ಬೇಕಿಂಗ್ ಪೌಡರ್ 1/4 ಟೀ ಸ್ಪೂನ್, ಅಡಿಗೆ ಸೋಡಾ 1/4 ಟೀ ಸ್ಪೂನ್, ಬಟರ್ 2 ಟೇಬಲ್ ಸ್ಪೂನ್, ಕರಿ ಎಳ್ಳು ಅಥವಾ ಬಿಳಿ ಎಳ್ಳು 1 ಟೇಬಲ್ ಸ್ಪೂನ್, ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಲ್ಟು ಟೇಸ್ಟ್. ಮೊದಲಿಗೆ ಕುಲ್ಚಾ ಮಾಡೋದಕ್ಕೆ ಬೇಕಾದ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಇದಕ್ಕೆ ಮೈದಾ ಹಿಟ್ಟು, ಮೊಸರು, ಬೇಕಿಂಗ್ ಪೌಡರ್, ಅಡಿಗೆ ಸೋಡಾ, ಸ್ವಲ್ಪ ಉಪ್ಪು ಮತ್ತು ಬೆಣ್ಣೆನ ಈ ಥರ ಕಾಸ್ಕೊಂಡು ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ಗಟ್ಟಿ ಮಾಡ್ಕೋಬಾರ್ದು, ಜಾಸ್ತಿ ನೀರೂ ಮಾಡ್ಕೋಬಾರ್ದು. ಈ ಥರ ಕಲಿಸ್ಬೇಕು. ಈ ಥರ ಹದಗಾದರೆ ಸಾಕು. ನಾವು ಚಪಾತಿ ಹಿಟ್ಟು ಕಲಿಸ್ಕೋತೀವಲ್ಲ ಅದಕ್ಕಿಂತ ಸ್ವಲ್ಪ ಮೆತ್ತಗಾದರೆ ಸಾಕು, ಗಟ್ಟಿ ಮಾಡ್ಕೋಬಾರ್ದು. ಇದನ್ನು ನಾವು ಒಂದು ಬಟ್ಟೆಯಲ್ಲಿ ಒಂದು 45 ಮಿನಿಟ್ಸ್ ಹಾಗೆ ಕಟ್ಟಿ ಎತ್ತಿಟ್ಬಿಡಬೇಕು. ಒಂದು 45 ಮಿನಿಟ್ಸ್ ಬಿಟ್ಟರೆ ಸಾಕು. ಈ ಥರ ಆಗುತ್ತೆ. ಇದನ್ನು ನಾದಬಾರ್ದು ಹಿಟ್ಟನ್ನು ಹಾಗೆ ಲೈಟಾಗಿ ತಗೊಳ್ಬೇಕು. ಉಂಡೆಗಳನ್ನು ಮಾಡ್ಕೋಬೇಕು. ಈ ಥರ ನಾನು 1 ಕಪ್ ಮೈದಾಕ್ಕೆ 4 ಉಂಡೆ ಆಗಿದೆ. 4 ಕುಲ್ಚಾ ಆಗುತ್ತೆ. ಇದನ್ನು ಈ ಥರ ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ಆ ಉಂಡೆಗಳನ್ನು ಸಹ ಒಂದು 10 ನಿಮಿಷ ಹಾಗೆ ಇಡಬೇಕು. 10 ನಿಮಿಷ ಆದಮೇಲೆ ಒಂದೊಂದೇ ತಗೊಂಡು ಈ ಥರ ಜಾಸ್ತಿ ಗಟ್ಟಿಯಾಗಿ ಪ್ರೆಸ್ ಮಾಡಬಾರ್ದು, ಲೈಟಾಗಿ ಪ್ರೆಸ್ ಮಾಡಬೇಕು. ಹಿಟ್ಟೇನು ಹಾಕೋಬೇಕು ಅಂತೇನಿಲ್ಲ, ಹಾಗೆ ನಾವು ಇದನ್ನು ಲಟ್ಟಿಸ್ಕೋಬೋದು. ತುಂಬ ತೆಳ್ಳಗೂ ಅಲ್ಲ, ತುಂಬ ದಪ್ಪನೂ ಅಲ್ಲ. ಈ ಥರ ಲಟ್ಟಿಸಿದ್ರೆ ಸಾಕಾಗುತ್ತೆ. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಚ್ಕೋಬೇಕು. ಈ ಥರ ನೀರು ಹಚ್ಕೊಂಡ್ಬಿಟ್ಟು ಇದಕ್ಕೆ ನಾವು ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಹಾಕೋಬೋದು. ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡಬೇಕು ಮೇಲೆ. ಇಷ್ಟಾದರೆ ಸಾಕು. ಆಮೇಲೆ ಇದನ್ನು ಲೈಟಾಗಿ ಪ್ರೆಸ್ ಮಾಡಬೇಕು ಲಟ್ಟಣಿಗೆಯಿಂದ, ಜಾಸ್ತಿ ಪ್ರೆಸ್ ಮಾಡಬಾರ್ದು. ಇಷ್ಟಾದರೆ ಸರಿಯಾಗುತ್ತೆ. ನಾನು ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ, ನೀವು ಬೇಕಾದರೆ ದೊಡ್ಡದಾಗೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದನ್ನು ತೆಗೆದುಬಿಟ್ಟು ಇದರ ಕೆಳಗಡೆ ಇವಾಗ ಇದಕ್ಕೊಂದು ಲೈಟಾಗಿ ನೀರು ಹಚ್ಕೋಬೇಕು. ಒಂದು ಸೈಡು ನೀರು ಹಚ್ಕೊಂಡ್ಬಿಟ್ಟು ಇವಾಗ ಕಾದಿರೋ ತವಾಕ್ಕೆ ನಾವು ಈ ಥರ ಹಾಕ್ಕೋಬೇಕು. ಸುತ್ತ ನೀರು ಹಾಕ್ಕೋಬೇಕು, ಎಣ್ಣೆ ಏನು ಹಾಕೋ ಹಾಗಿಲ್ಲ. ಸುತ್ತ ನೀರು ಹಾಕ್ಬಿಟ್ಟು 1-2 ನಿಮಿಷ ಹಾಗೆ ಮುಚ್ಚಿಡಬೇಕು. ಈಗ ನೋಡಿ ಚೆನ್ನಾಗಿ ಉಬ್ಕೊಂಡಿದೆ, ಚೆನ್ನಾಗೆ ಒಂದು ಸೈಡ್ ಕಾದಿದೆ. ಇದನ್ನು ಮತ್ತೆ ತಿರ್ಸಾಕ್ಬಿಟ್ಟು ಮತ್ತೆ ಅದೇ ಥರ ನೀರನ್ನು ಹಾಕ್ಕೋಬೇಕು. ಸುತ್ತ ಈ ಥರ ಹಾಕ್ಬಿಟ್ಟು ಮತ್ತೆ 2 ನಿಮಿಷ ಮುಚ್ಚಿಡಬೇಕು. 2 ನಿಮಿಷ ಆದಮೇಲೆ ಇಷ್ಟಕ್ಕಾದರೆ ಸಾಕು. ಇವಾಗ ಇದನ್ನು ತವಾದಿಂದ ತೆಗೆದುಬಿಟ್ಟು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಬಟರನ್ನು ಸ್ಪ್ರೆಡ್ ಮಾಡಿದ್ರೆ ಸಾಕು. ಕುಲ್ಚಾ ರೆಡಿ ಆಯಿತು. ಇದನ್ನು ನಾವು ನಾನ್ ವೆಜ್ ಕರಿಗಳ ಜೊತೆ ಸಹ ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ ಇದು. ಮನೆಯಲ್ಲಿ ಮಾಡಿದರೆ ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತಾರೆ. ನೀವು ಮನೇಲಿ ಮಾಡಿ ಟೇಸ್ಟ್ ನೋಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ ಇದು. ನನ್ನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.